ಅದನ್ನು ಹೇಳ್ತಾ ಇದ್ವಿ. ರೈತರ ಬೇರೆ ಬೆಳೆಗಳ ಬೆಳೆಯೋದಕ್ಕಾಗಿ ಅವ್ರಿಗೆ ಮಾರ್ಕೆಟ್ ಮಾಡಿಕೊಡುವಂತಹ ಒಂದು ವ್ಯವಸ್ಥೆ ನಮ್ಮ ಜೊಲ್ಲೆಯವ್ರು ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥ ಮಾತಾಡ್ತಾರೆ. ಯಾಕಂದರೆ ಜೊಲ್ಲೆಯವ್ರಿಗೆ ಮಾತಾಡಬೇಕಾಗ್ತದೆ. ಆರ್ಥಿಕ ತಜ್ಞರನ್ನು ಸ್ವತಃ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ, ತಮ್ಮ ಒಂದು ಎಕನಾಮಿಕ್ ಥಿಯರಿ ಮೇಲೆ ಇಲ್ಲಿ ರೈತ ಮೇಲೆ ಹೇಳಬೇಕು, ರೈತ ಮಾರ್ಕೆಟ್ ಆಗಬೇಕು, ಈ ದಿಶೆಯಲ್ಲಿ ಜೊಲ್ಲೆಯವ್ರು ಏನು ಪ್ರಯತ್ನ ಮಾಡಬಹುದಾ ಅನ್ನುವಂಥದ್ದು. ಯಾಕೆಂದರೆ ಸುಲಭದ ಕೆಲಸ ಅಲ್ಲ ಅನ್ನೋದು ಸಹಜ ಅನ್ನಿಸ್ತದೆ, ಬಟ್ ಅಸಾಧ್ಯ ಅಂತ ಅಲ್ಲ, ಮನಸ್ಸು ಮಾಡಿದ್ರೆ ಸಾಧ್ಯ. ಫ್ಯಾಕ್ಟ್ರಿಗಳಿಗೆ ಇವುಗಳಿಗೆ ಕೊಡೋಕ್ಕಿಂತಲೂ ಅಲ್ಲಿ ನಡೀತಾ ಅವ್ರು ಮಾಡ್ತಾ ಇರ್ತಾರೆ. ಈ ಡಿಸಿಸ್ ಬ್ಯಾಂಕ್ ಮತ್ತೆಲ್ಲದರೂ ಅವ್ರು ಲೋನ್ ತೊಗೊಳ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ, ನ್ಯಾಷನಲೈಸ್ ಬ್ಯಾಂಕ್ ಇರ್ತಾವೆ ಮತ್ತು ಅವ್ರು ಬ್ಯಾಂಕ್ ಇರ್ತಾವೆ, ಅವ್ರಿಗೆ ಕೊಡ್ತಾರೆ. ರೈತರಿಗೆ ಮಾತ್ರ ವಿಶೇಷವಾಗಿ ಯಾವ ನ್ಯಾಷನಲ್ ಬ್ಯಾಂಕು ಇವತ್ತು ಸಾಲ ಕೊಡೋ ಸ್ಥಿತಿ ಒಳಗಿಲ್ಲ. ಅದಕ್ಕಿಂತ ರೈತರನ್ನ ಅವ್ರ ಕಾಲದಲ್ಲಿ ನಿಲ್ಲುವಂಥ ವ್ಯವಸ್ಥೆ ಮಾಡೋದಕ್ಕೆ ಏನಾದರೂ ಜೊಲ್ಲೆಯವರು ಮತ್ತು ಜಾರಕಿಹೊಳಿ ಸೋದರ ಪ್ರಯತ್ನ ಮಾಡ್ತಾರ ಅಂತ, ಹೊಸ ಒಂದು ರಾಜಕೀಯಕ್ಕೆ ಮನ್ವಂತರ ಹಾಡ್ತಾರೆ, ಹೊಸದನ್ನು ಕೊಡ್ತಾರ ಅಂತ. ಯಾಕಂದರೆ ಸಾಕಷ್ಟು ಅವರು ಆರ್ಥಿಕವಾಗಿ ಭದ್ರದಾರೆ, ಇಬ್ಬರು ಕೌಟುಂಬಿಕವಾಗಿ ಚಿಂತೆ ಏನಿಲ್ಲ. ಅವ್ರಿಗೀಗ ರೈತರಿಗೊಂದು ಮಾರ್ಕೆಟ್ ಮಾಡುವಂಥದ್ದು ಭಾಳ ಮಹತ್ವದ್ದು. ಇದು ಇಲ್ಲಿವರೆಗೆ ನಮ್ಮ ಮನಮೋಹನ್ ಸಿಂಗ್ರಿಂದು ಆಗಲಿಲ್ಲ, ಒಬ್ಬರು ಮಾರ್ಕೆಟ್ ಮಾಡಿದರು. ರಾಷ್ಟ್ರ ಮಟ್ಟದಲ್ಲೇ ನಮ್ಮ ಮೋದಿಯವರಿಗಂತೂ ಇನ್ನೂ ಅಸಾಧ್ಯ ಹೋಗಿಬಿಡ್ತು. ಮತ್ತು ಇಲ್ಲಿವರೆಗೆ ಬಂದಂಥ ಅನೇಕ ರಾಜಕಾರಣಿಗಳು ಇದು ಮಾಡಲಿಕ್ಕೆ ಆಗಿಲ್ಲ. ಯಾಕಂದರೆ ಮಾರ್ಕೆಟನ್ನು ರೈತರಿಗೆ ಕೊಡುವಂಥ ದೊಡ್ಡ ಸುಲಭದ ಕೆಲಸ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದು. ಯಾಕಂದರೆ ಪಾರ್ಟಿ ಫಂಡು ಪಾರ್ಟಿ ಉಳಿಬೇಕಾದ್ರೆ ದುಡ್ಡು ಎಲ್ಲದು ಬರಬೇಕಾಗ್ತದೆ. ಅದಕ್ಕೆ ಕೆಲವೊಂದಿಷ್ಟು ಕಾರ್ಪೊರೇಟ್ಗಳಿಗೆ, ಕೆಲವೊಂದಿಷ್ಟು ಬಂಡವಾಳಶಾಹಿಗಳಿಗೆ ಏನಪ್ಪ ಅಂತ ಅನುಕೂಲಗಳು ಮಾಡಿಕೊಡುವಂಥದ್ದು ಇರ್ತದಿಲ್ಲ. ಹೀಗಾಗಿ ಇಲ್ಲಿ ಒಂದೇ ಏನು ಮಾಡೋಕೆ ಕೇಳೋದು, ಯಾಕೆ ಡಿ ಸಿ ಸಿ ಬ್ಯಾಂಕ್ ಕೇಳ್ತಾ ಇದ್ದೀವಪ್ಪ ಅಂತಂದರೆ, ಈ ಮಾತು ಹೊರ ಹೇಳ್ತಾ ಇದ್ದೀವಿ ಅಂದ್ರೆ, ಡಿ ಸಿ ಸಿ ಬ್ಯಾಂಕ್ ರೈತರ ಬ್ಯಾಂಕ್, ರೈತರ ದುಡ್ಡು ಅದಲ್ಲ. ಇವತ್ತು 6,500 ಕೋಟಿ ಇದ್ರು, 7,000 ಕೋಟಿ ಇದ್ರು, ಎಷ್ಟು ಅದ ಅದ್ರ ಮ್ಯಾಕ್ಸಿಮಮ್